ಇದು ನಾಷ್ಟ ಅನ್ನಲ್ಲ, ಊಟ ಅಂತಾರೆ. ಇಷ್ಟನ್ನು ಹಾಕಿ ಉಪ್ಸಾರು ಮಾಡ್ತೀನಿ. ಫೇಸ್ ಪ್ಯಾಕ್ ಹಾಕಕ್ ಮುಂಚೆನೆ ಚೆನ್ನಾಗೈತೆ ಫೇಸ್ ಫ್ರೆಂಡ್ಸ್, ಯಾಕಂದ್ರೆ ಬ್ಲಾಕ್ ಆಗಿ ಕಾಣಿಸ್ತೀನಿ ಫ್ರೆಂಡ್ಸ್. ಮುಖಕ್ಕೆ ಆಲೂಗಡ್ಡೆ ಹಾಕ್ಬೇಕು, ಆದ್ರೂ ಈ ಸಿಪ್ಪೆಲ್ಲ ವೇಸ್ಟ್ ಆಗ್ತೈತಲ್ಲ ಫ್ರೆಂಡ್ಸ್, ಅದೇ ಬೇಜಾರು. ಮೈ ಮೇಲೆ ದೇವ್ರು ಬಂದೈತೆ ಅಂತ ಬೇಸಪ್ ತಿನ್ಸ್ಬಿಡ್ತಾರೆ ಅಷ್ಟೇ. ನಮ್ಮನೆ ಯಜಮಾನ ಬಂದ ಫ್ರೆಂಡ್ಸ್. ಬೆಳಗ್ಗೆ ಉಪ್ಸಾರಿದೆ ಫ್ರೆಂಡ್ಸ್ ಪಾತ್ರೆಯಲ್ಲಿರೋದು. ಸುಸ್ತಾಗೈತಲ್ಲ, ನಾನು ಪಾಪ ತಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಗುರುವಾರ, ಜಾಸ್ತಿನೇ ಕೆಲಸ ಇರುತ್ತೆ ನನಗೆ. ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ನಾಷ್ಟಕ್ಕೇನೆ ನಾನು ಉಪ್ಸಾರು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಇದು ನಾಷ್ಟ ಅನ್ನಲ್ಲ, ಊಟ ಅಂತಾರೆ. ಯಾಕ ಏನ್ ಅಕ್ಕಿ ಮಾಡ್ತಿದ್ದೀನಿ ಅಂದ್ರೆ ಒಣಗ್ಸಿರೋ ಕಾಳು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ತರಕಾರಿ ಏನು ಹಾಕಲ್ಲ, ಸೊಪ್ಪು ಇಲ್ವಲ್ಲ, ಹಂಗಾಗಿ ರಾತ್ರಿ ಕಾಳು ನೆನ್ಸಿಟ್ಟಿದ್ದೆ. ಅವರೆಕಾಳು, ಹುರುಳಿಕಾಳು, ಹೆಸರು ಕಾಳು ಇವಿಷ್ಟನ್ನು ಹಾಕಿ ಉಪ್ಸಾರು ಮಾಡ್ತೀನಿ. ಕರೆಂಟೇ ಹೋಗ್ಬಿಡ್ತಾ ಉಪ್ಸಾರು ಅಂದ ತಕ್ಷಣ. ಕರೆಂಟ್ ಬರುತ್ತೆ ತಾನೆ ಮತ್ತೆ? ಇದೇ ಫಸ್ಟ್ ಟೈಮ್ ಬೆಳಗ್ಗೆ ಕರೆಂಟ್ ಹೋಗಿರೋದು. ಏನ್ ಮಾಡೋದು? ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಕರೆಂಟ್ ಬಂದ್ರೆ ಉಪ್ಸಾರು ಆಗ್ತೈತೆ, ಇಲ್ಲಾಂದ್ರೆ ಒಣಮೆಣಸಿಗೆ ಗೊಜ್ಜಿಸ್ಕೊಂಡು ಕಾಳು ಪಲ್ಯ ತಿನ್ನಂಗ್ ಆಗ್ತೈತೆ. ಸರಿನಾ? ಬಂತು ಕರೆಂಟ್. ಓಕೆ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ. ಈಗಲೇ ತುಂಬಾ ಲೇಟ್ ಆಯ್ತು, ಇವತ್ತು ಎದ್ದಿದ್ದು ಲೇಟ್ ಆಯ್ತು. ಬೇಗ ಅಡ್ಗೆ ಮಾಡ್ಬೇಕು ಫ್ರೆಂಡ್ಸ್. ಅಡ್ಗೆ ಕಡೆ ಹೋಗೋಣ. ಫ್ರೆಂಡ್ಸ್, ಕಾಳು, ಒಂದ್ ಟೊಮೊಟೊ, ಉಪ್ಪು, ನೀರ್ ಹಾಕಿದೀನಿ. ಇವಿಷ್ಟನ್ನ ಒಂದೆರಡು ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ ಅದೆರಡು ವಿಸಿಲ್ ಬರೋಷ್ಟಲ್ಲಿ ನಾನು ಉಪ್ಸಾರಿಗೆ ಮತ್ತೆ ಕಾಳು ಒಗ್ಗರಣೆ ಮಾಡ್ಕೊಳಕ್ ಎರಡಕ್ಕೂ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಕಾಳು ಒಗ್ಗರಣೆ ಮಾಡಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಳ್ಳಿ ಕಡೆ ಒಗ್ಗರಣೆನೇ ಮಾಡಲ್ಲ, ಹೇಳ್ಬೇಕು ಅಂದ್ರೆ ಸೊಪ್ಪಾಗ್ಲಿ ಕಾಳಾಗ್ಲಿ ಪಲ್ಯಗಳು ಏನಿದೆ ಅದೆಲ್ಲ ಒಗ್ಗರಣೆ ಮಾಡಲ್ಲ, ಬೇಯಿಸ್ಬಿಟ್ಟು ಹಂಗೆ ಉಪ್ಸಾರು ಮಾಡ್ಕೊಂಡು ತಿಂತಾರೆ. ನಮ್ಗೊಂದ್ ಸ್ವಲ್ಪ ಟೇಸ್ಟ್ ಬೇಕಲ್ವಾ, ಅದಕ್ಕೋಸ್ಕರ ಒಗ್ಗರಣೆ ಮಾಡ್ತಾ ಇದೀನಿ ಫ್ರೆಂಡ್ಸ್. ಖಾರ ರುಬ್ಬಕ್ಕೆ ಚಿಕ್ಕ ಜಾರ್ ರಿಪೇರಿ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಜಾಸ್ತಿ ದಿನ ಆಯ್ತು ಶಿವ ರೆಡಿ ಮಾಡಿಸ್ಕೊಟ್ಟಿಲ್ಲ. ದೊಡ್ಡ ಜಾರಲ್ಲೇ ಒಂದ್ ಸ್ವಲ್ಪ ಜಾಸ್ತಿ ಖಾರ ಅದಕ್ಕೆ ಜಾಸ್ತಿ ಖಾರ ರುಬ್ಕೋತೀನಿ ಫ್ರೆಂಡ್ಸ್ ಅದೇ ಜಾರಲ್ಲಿ. ಫ್ರೆಂಡ್ಸ್, ಬೆಳ್ಳುಳ್ಳಿ ಸಿಪ್ಪೆ ಫುಲ್ ತೆಗಿಬಾರ್ದು ಫ್ರೆಂಡ್ಸ್. ಉಪ್ಸಾರ್ಗೆ ಟೇಸ್ಟ್ ಇರಲ್ಲ. ಯಾವುದೇ ಸಾಂಬಾರ್ಗಾಗ್ಲಿ ನಾನು ಫುಲ್ ಸಿಪ್ಪೆ ತೆಗಿಯಲ್ಲ. ಫ್ರೆಂಡ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಇದೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೋಬೇಕು. ಇದು ಕಾಳು ಒಗ್ಗರಣೆಗೆ. ಇದು ಉಪ್ಸಾರು ಖಾರಕ್ಕೆ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಏನಿದು ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದು ಒಗ್ಗರಣೆಗೆನೆ. ತೆಂಗುತೂರಿ ಉದ್ದಕ್ಕೆ ಒಗ್ಗರಣೆಗೆನೆ. ಇದ್ರ ಜೊತೆಗೆ ಇನ್ನು ಮೆಣಸು, ಜೀರಿಗೆ, ಹುಣಸೆಹಣ್ಣು ಎಲ್ಲ ಹಾಕೋಬೇಕು. ಈಗ 2 ವಿಸಿಲ್ ಬಂದಿದೆ ಫ್ರೆಂಡ್ಸ್, ಒಗ್ಗರಣೆ ಮಾಡ್ಕೊಳ್ಳೋಣ. ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ಕಾಳು ಬಸ್ಕೊಳ್ತಾ ಇದ್ದೀನಿ. ಅದನ್ನ ಸೈಡ್ಗೆ ಇಟ್ಕೊಂಡು ರೊಟ್ಟಿ ಹೆಂಚಿಟ್ಕೊಂಡೆ. ಹೆಂಚ ಮೇಲೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಅಂತ. ಇದ್ರ ಜೊತೆಗೆ 2 ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಇರಲಿಲ್ಲ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಗಮ್ ಅಂತ ಸ್ಮೆಲ್ ಬರಬೇಕು ಮೆಣಸಿನ್ಕಾಯಿ, ಅಲ್ಲಿವರೆಗೂ ಹುರ್ಕೊಂಡು ಸೈಡಿಗೆ ತಗೊಂಡು ನಮ್ಮ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಇದು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಈರುಳ್ಳಿಗಾಗಷ್ಟು ಕರ್ಬೇವು ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ನೆಕ್ಸ್ಟ್ ಬಸ್ತಿ ಇಟ್ಕೊಂಡಿರೋ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಕಾಳು ಚೆನ್ನಾಗಿ ಒಗ್ಗರಣೆ ಆಗೋಷ್ಟರಲ್ಲಿ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ. ಉಪ್ಸಾರು ಖಾರಕ್ಕೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಕಾಳು, ಬೇಯಿಸಿಟ್ಕೊಂಡಿರೋ ಟೊಮೊಟೊ, ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟು ರುಬ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಕಾಳಿಗೆ ತೆಂಗಿನ ತುರಿ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇನು ಜಾಸ್ತಿ ಹುರ್ಕೊಳ್ಳೋಂಗಿಲ್ಲ. ತೆಂಗಿನ ತುರಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕಾಳು ಪಲ್ಯ ರೆಡಿ. ಪಲ್ಯ ರೆಡಿ ಆಗೋಷ್ಟರಲ್ಲಿ ಉಪ್ಸಾರು ಖಾರನೂ ರುಬ್ಕೊಂಡಿದ್ದೆ. ದೊಡ್ಡ ಜಾರಲ್ಲೇ ರುಬ್ಕೊಂಡೆ, ಪರವಾಗಿಲ್ಲ, ನುಣ್ಣಗೆ ಬಂದಿತ್ತು. ಅದನ್ನೆಲ್ಲ ಒಂದು ಬಟ್ಲಿಗೆ ಸೈಡಿಗೆ ತಗೊಳ್ತಾ ಇದ್ದೀನಿ. ಮತ್ತು ಕಾಳು ಬಸ್ತಿರೋ ನೀರನ್ನ ಉಪ್ಸಾರು ರುಬ್ಬಿರೋ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ, ಖಾರ ವೇಸ್ಟ್ ಆಗಬಾರ್ದು ಅಂತ. ಆ ಕುಕ್ಕರ್ನ ಒಂದು ಕುದಿ ಕುದಿಸ್ಕೋಬೇಕು ಉಪ್ಪು ನೀರನ್ನ, ಉಪ್ಸಾರು ಖಾರ ಮಿಕ್ಸ್ ಮಾಡಿರೋದ್ರಿಂದ. ಅದಕ್ಕೆ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಉಪ್ಸಾರಿಗೆ ಮುದ್ದೆನೇ ಚೆನ್ನಾಗಿರೋದು, ಅದಕ್ಕೋಸ್ಕರ ಮುದ್ದೆನೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಊಟ ರೆಡಿಯಾಗಿದೆ. ಕಾಳು ಪಲ್ಯ, ಉಪ್ಸಾರು, ರಾಗಿ ಮುದ್ದೆ. ಉಪ್ಸಾರು ಖಾರ ಅಂತೂ ಸ್ಮೆಲ್ ಗಮ್ ಅಂತ ಇತ್ತು. ರುಬ್ಬೇಕಾದ್ರೇನೆ ಯಾವಾಗ ತಿಂತೀವೋ ಅನ್ನಿಸ್ತಾ ಇತ್ತು. ಉಪ್ಸಾರು ಖಾರದಲ್ಲೂ ಬೇರೆ ಬೇರೆ ಥರ ಉಪ್ಸಾರು ಖಾರ ರುಬ್ಕೋತಾರೆ, ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಚೆನ್ನಾಯ್ತಾ? ಉಪ್ಪೇಕಾ?
A few moments later. ಹಾಯ್ ಫ್ರೆಂಡ್ಸ್, ಮತ್ತೆ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ತಾನೇ ಕೆಲಸದಿಂದ ಬಂದೆ ಫ್ರೆಂಡ್ಸ್. ಒಂದ್ 5 ನಿಮಿಷ ರೆಸ್ಟ್ ಮಾಡಿದೆ, ಆಮೇಲೆ ನೆನಪಾಯ್ತು ಬಟ್ಟೆ ನೆನ್ಸಿದೀನಿ. ಹಿಂಗೆ ರೆಸ್ಟ್ ಮಾಡ್ತಾ ಕೂತ್ರೆ ಬಟ್ಟೆಗಳಂಗೆ ಬಿದ್ದಿರುತ್ತೆ. ನಾಳೆ ಶುಕ್ರವಾರ ಬಟ್ಟೆ ವಾಶ್ ಮಾಡಬಾರ್ದು ಫ್ರೆಂಡ್ಸ್. ಅದಕ್ಕೋಸ್ಕರ ಪೂಜೆ ದಿನ ಬಟ್ಟೆ ಒಗಿಬಾರ್ದು. ಇವತ್ತೇ ಕ್ಲೀನ್ ಮಾಡ್ಕೋಬೇಕು, ನಾಳೆ ಪೂಜೆಗೂ ರೆಡಿ ಮಾಡ್ಕೋಬೇಕು. ಕಷ್ಟ ಆಗ್ತಿದೆ ಫ್ರೆಂಡ್ಸ್, ಯಾರು ಮಾಡ್ತಾರಪ್ಪ ಅನಿಸ್ತಿದೆ. ಯೋಚನೆ ಮಾಡಿದ್ರೆ ಯಾರು ಬಂದು ಮಾಡ್ಕೊಡಲ್ಲ, ಹಾಗಾಗಿ ನಾನೇ ಮಾಡಬೇಕು. ಬಟ್ಟೆ ನೆನ್ಸಿದ್ದೆ ಫ್ರೆಂಡ್ಸ್, ಬೆಳಗ್ಗೆ ಹೋಗ್ಬೇಕಾದ್ರೇನೆ. ಈಗ ವಾಶ್ ಮಾಡಿಬಿಟ್ಟು ನಾನು ಫ್ರೆಶ್ ಆಗಿ ದೇವ್ರ ಸಾಮಾನು ತೊಳಿಬೇಕು. ಸಂಜೆ ಅಡುಗೆಗೆ ಆಮೇಲೆ ನೋಡ್ಕೊಂಡ್ರಾಯ್ತು. ಈಗ 4 ಗಂಟೆ ಫ್ರೆಂಡ್ಸ್, ಇನ್ನು 2 ಅವರಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ತೀನಾ ಅನ್ನೋದೇ ಡೌಟು. ಹಿಂಗೆ ಮಾತಾಡ್ಕೊಂಡು ಕೂತಿದ್ರೆ ಮುಗಿಯಲ್ಲ, ಎದ್ದು ಕೆಲಸ ಮಾಡಿದ್ರೆ ಮುಗಿಯುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್, ಕೆಲಸ ಸ್ಟಾರ್ಟ್ ಮಾಡೋಣ. ಡೈಲಿ ಹೊರಗಡೆ ಕೆಲಸ ಮುಗಿಸ್ಕೊಬಂದು ಮನೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತೀನಿ ನಾನು. ಯಾರಪ್ಪ ಮಾಡ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ. ಒಂದ್ಸಲ ಎದ್ದು ಆ ಕೆಲಸಕ್ಕೆ ಕೂತ್ಕೊಬಿಟ್ನಂದ್ರೆ ಆಮೇಲೆ ಸುಸ್ತು, ಮೈಕೈ ನೋವು ಏನೂ ಗೊತ್ತಾಗಲ್ಲ ನನಗೆ. ಎಲ್ಲ ಹೆಣ್ಮಕ್ಳಿಗೂ ಹಿಂಗೆ ಅನಿಸುತ್ತೆ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮೂರಲ್ಲೆಲ್ಲ ನೋಡ್ತಿದ್ದೆ, ತುಂಬ ಜನ ಹೆಣ್ಮಕ್ಳು ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟು ಬರೋರು ಈ ಥರ ಮನೆ ಕೆಲಸ ಎಲ್ಲ ಸಂಜೆ ಟೈಮು, ಬೆಳಗ್ಗೆ ಟೈಮು ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ರು. ಅವರು ನೋಡಿನೇ ನಾನು ಕಲ್ತಿದ್ದು, ಈ ಥರ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು, ಪೆಂಡಿಂಗ್ ಇಟ್ಕೋಬಾರ್ದು ಅಂತ. ಪ್ರತಿ ಸಲ ಬಟ್ಟೆ ಒಗ್ದಾಗ ಅನ್ಕೊಳ್ತೀನಿ, ಒಂದೇ ಜೊತೆ 2 ಜೊತೆ ಬಟ್ಟೆ ಇದ್ದಾಗ ಒಗ್ದಿಟ್ಕೊಬಿಡೋಣ, ನನಗೆ ಈಸಿ ಆಗುತ್ತೆ ಅಂತ. ಅವಾಗ ಆಗೋದೇ ಇಲ್ಲ ನನಗೆ. ರಾಶಿಗಟ್ಲೆ ಬಟ್ಟೆ ಒಗ್ದು ಅಭ್ಯಾಸ ಆಗ್ಬಿಟ್ಟು 1-2 ಜೊತೆ ಬಟ್ಟೆ ಒಗ್ಯಕ್ಕೆ ಮನ್ಸಾಗಲ್ಲ. ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಏನು ಮಾಡೋಕ್ಕೂ ಆಗಲ್ಲ, ಸಿಕ್ಕಿದ ಜೀವನ ಇದೇ ಒಳ್ಳೆ ಜೀವನ ಅಂದ್ಕೊಂಡು ಹೋಗ್ತಾ ಇರಬೇಕು ಮುಂದೆ. ಆದರೂ ನಾನು ಇದನ್ನು ಯಾವುದನ್ನು ಕಷ್ಟ ಅಂದ್ಕೊಳ್ಳಲ್ಲ. ನಮ್ಮನೆ ಕೆಲಸ ಮಾಡೋಕ್ಕೆ ನಾವು ಕಷ್ಟ ಅಂದ್ಕೊಂಡ್ರೆ ಮುಗೀತು ಕತೆ. ಬಟ್ಟೆ ಎಲ್ಲ ಒಗ್ದಿದ್ದಾದ್ಮೇಲೆ ಒಣಗಾಕೊಳ್ತಾ ಇದ್ದೀನಿ. ಆಲ್ರೆಡಿ ಸಂಜೆ ಆಗ್ಬಿಟ್ಟಿತ್ತು. ನನಗೆ ಗೊತ್ತಾಯಿತು ಬಟ್ಟೆಗಳು ಒಣಗಕ್ಕೆ ಹೆಂಗೋ 3-4 ದಿನ ಬೇಕು ಅಂದ್ಬಿಟ್ಟು. ನೈಟ್ ಟೈಮು ಬಟ್ಟೆಗಳು ಒಣಗಾಕ್ಬಾರ್ದು ಅಂತಾರೆ ಹೊರಗಡೆ. ಆದರೆ ನನ್ನಿರೋ ಪರಿಸ್ಥಿತಿಲಿ ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಒಣಗಾಕ್ಲೇಬೇಕು ನೈಟಲ್ಲಿ. ನಮ್ಮ ಮನೆಯೊಳಗೆ ಎತ್ತಾಕೊಳ್ಳೋಕೆ ಜಾಗ ಇರಲ್ಲ, ಮತ್ತು ಬಟ್ಟೆಗಳು ಬೇಗ ಒಣಗಲ್ಲ. ಅಂಥದ್ದತ್ರ ನೈಟಲ್ಲೇ ಬಿಟ್ಬಿಡ್ತೀನಿ, ಯಾವಾಗಲಾದರೂ ಒಣಗ್ಕೊಳ್ಳಿ ಅಂತ. ಈ ಥರ ಬಟ್ಟೆಗಳೆಲ್ಲ ಒಗ್ದಾಕ್ಕೊಂಡೆ ಹೆಂಗೋ ಸಂಜೆ 5 ಗಂಟೆ ಒಳಗೆ. ಫ್ರೆಂಡ್ಸ್, ಒಂದು ರಾಶಿ ಬಟ್ಟೆ ಎಲ್ಲ ವಾಶ್ ಮಾಡಾಯಿತು. ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಫ್ರೆಶ್ ಆಗಬೇಕು, ಅದಕ್ಕೂ ಮುಂಚೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ. ನಾನು ಬರೋಷ್ಟರಲ್ಲಿ ಶಿವಕುಮಾರ್ ರೆಸ್ಟ್ ಮಾಡ್ತಾ ಇದೆ ಫ್ರೆಂಡ್ಸ್. ಬಟ್ಟೆ ಆದ್ರೂ ಒಣಗಾಕೊಡಕ್ ಬರ್ಬೇಕು ತಾನೆ. ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ ನನ್ನ ಫೇವರೇಟು. ಫೇಸ್ ಪ್ಯಾಕ್ ಹಾಕಕ್ ಮುಂಚೆನೆ ಚೆನ್ನಾಗಿದೆ ಫೇಸ್ ಫ್ರೆಂಡ್ಸ್, ಯಾಕಂದ್ರೆ ಈಗ ತಾನೇ ಮುಖ ತೊಳೆದೆ ಅದಕ್ಕೆ. ಇಲ್ಲಾಂದ್ರೆ ಬ್ಲಾಕ್ ಆಗಿ ಕಾಣಿಸ್ತೀನಿ ಫ್ರೆಂಡ್ಸ್. ಯಾವ ಫೇಸ್ ಪ್ಯಾಕ್ ಅಂದ್ರೆ ಇದು ಆಲೂಗಡ್ಡೆ, ಕಡಲೆ ಹಿಟ್ಟು, ಅರ್ಶಿನ ಇಷ್ಟೇ ಹಾಕಿ ಫೇಸ್ ಪ್ಯಾಕ್ ಮಾಡೋದು ಫ್ರೆಂಡ್ಸ್. ಆಲೂಗಡ್ಡೆ ತುರ್ಕೋಬೇಕು ಸ್ವಲ್ಪ, ಅದಕ್ಕೆ ಸ್ವಲ್ಪ ತಗೊಳ್ತಿದ್ದೀನಿ. ಆಲೂಗಡ್ಡೆ ಫೇಸ್ ಪ್ಯಾಕ್ ಯಾಕೆ ಅಂದ್ರೆ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿರ್ಬೋದು, ಎಣ್ಣೆ ಏನಾದ್ರು ಹಾರಿದ್ರೆ ತಕ್ಷಣ ಆಲೂಗಡ್ಡೆ ಕಟ್ ಮಾಡಿ ಇಡ್ತೀವಿ ಎಲ್ಲಿ ಎಣ್ಣೆ ಹಾರಿರುತ್ತೋ ಅಲ್ಲಿ. ಯಾಕಂದ್ರೆ ಅದು ಬೊಬ್ಬೆ ಬರುತ್ತಲ್ಲ ಅದಕ್ಕೆ. ಮತ್ತೆ ಮಾರ್ಕ್ಸ್ ಆಗದಿರೋ ತರ ತಡಿತೈತೆ ಇದು ಆಲೂಗಡ್ಡೆ ರಸ. ಅದಕ್ಕೋಸ್ಕರ ಮುಖಕ್ಕೆ ಆಲೂಗಡ್ಡೆ ಹಾಕ್ಬೇಕು. ಆಲೂಗಡ್ಡೆ ಹಾಕೋದಲ್ಲ, ಆಲೂಗಡ್ಡೆ ರಸ ಹಾಕ್ಬೇಕು. ಓಕೆ ಫ್ರೆಂಡ್ಸ್, ಎಲ್ಲ ಐಟಮ್ಸ್ ತಗೊಂಡಿದ್ದೀನಿ. ಅರ್ಶಿನ ಸ್ವಲ್ಪ, ಕಡಲೆ ಹಿಟ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. ಅಲೋವೆರಾ ಜೆಲ್ಲು ಹಾಕೋಬಹುದು. ನನ್ಗೆ ಅಲೋವೆರಾ ಸ್ಕಿನ್ ಸೂಟ್ ಆಗಲ್ಲ ಫ್ರೆಂಡ್ಸ್. ಮೊನ್ನೆ ಒಂದ್ಸಲ ಹಾಕ್ಬಿಟ್ಟೆ, ಹಂಗಾಗಿ ಪಿಂಪಲ್ಸ್ ಸ್ವಲ್ಪ ಬರ್ತಾ ಇತ್ತು. ಅದಕ್ಕೆ ಫುಲ್ ಅವಾಯ್ಡ್ ಮಾಡ್ಬಿಟ್ಟೆ. ಹೇರ್ ಪ್ಯಾಕ್ ಮಾತ್ರ ಅಲೋವೆರಾ ಹಾಕೋಣ ಅಂತ, ಅದಕ್ಕೆ ಇಷ್ಟ ತಗೊಂಡಿದ್ದೀನಿ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಮೊದಲು ಆಲೂಗಡ್ಡೆ ತುರ್ಕೋಬೇಕು ಫ್ರೆಂಡ್ಸ್. ಆಲೂಗಡ್ಡೆ ತುರ್ಕೊಂಡಿದ್ದೀನಿ ಫ್ರೆಂಡ್ಸ್. ತುರ್ಕೊಂಡಾದ್ರೂ ಹಾಕೋಬಹುದು, ಇಲ್ಲ ಇದ್ರ ರಸ ಆದ್ರೂ ತಗೋಬಹುದು. ಇದ್ರ ರಸ ತಗೋಬೇಕಂದ್ರೆ ಒಂದು ಆಲೂಗಡ್ಡೆ ಫುಲ್ ಬೇಕು ಫ್ರೆಂಡ್ಸ್. ಒಂದು ಆಲೂಗಡ್ಡೆ ಫುಲ್ ಹಾಕೊಂಡಂದ್ರೆ ಅಷ್ಟೇ, ನೆಕ್ಸ್ಟ್ ಟೈಮ್ ಇಂದ ಶಿವ ಆಲೂಗಡ್ಡೆನೇ ತರಲ್ಲ. ಅದಕ್ಕೆ ಅರ್ಧ ಆಲೂಗಡ್ಡೆ ತಗೊಂಡೆ. ಇದ್ರ ರಸ ಹಿಂಡ್ಕೋಬಹುದು ಫ್ರೆಂಡ್ಸ್, ಬೇಕಾದ್ರೆ ರಸ ಬರ್ತೈತೆ ತುರ್ದಿದ್ದಾದ್ಮೇಲೆ. ಆದ್ರೂ ಈ ಸಿಪ್ಪೆಲ್ಲ ವೇಸ್ಟ್ ಆಗ್ತೈತಲ್ಲ ಫ್ರೆಂಡ್ಸ್, ಅದೇ ಬೇಜಾರು. ಚಿಕ್ಕ ಜಾರ್ ಇದ್ದಿದ್ರೆ ಹಾಕಿ ರುಬ್ಕೋಬಹುದು. ಈ ತರ ಇದ್ರ ರಸ ಎಲ್ಲ ಹಾಕೋಬೇಕು ಫ್ರೆಂಡ್ಸ್ ಇದ್ರೊಳಗೆ. ಆಲೂಗಡ್ಡೆ ಇದು ತುರ್ದಿರೋದೇ ಹಾಕಿ ಮಿಕ್ಸ್ ಮಾಡ್ಕೋಬಹುದು, ಅಂಟ್ಕೊಳ್ಳಲ್ಲ ಫ್ರೆಂಡ್ಸ್. ಟ್ರೈ ಮಾಡ್ತೀನಿ, ಇದನ್ನೇ ಹಾಕ್ಬಿಡ್ತೀನಿ. ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಜಾಸ್ತಿ ಹಾಕೋಬಾರ್ದು. ಹಾಲು ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬಹುದು ಬೇಕಾದ್ರೆ. ನಮ್ಮನೇಲಿ ಹಾಲು ಮೊಸರು ಏನು ಇರಲ್ಲ, ಎಲ್ಲ ನೀರೇ. ಅನ್ನ ತರ ಕಲ್ಸ್ಬೇಕು ಫ್ರೆಂಡ್ಸ್, ಅನ್ನ ಸಾರು ಹೆಂಗ್ ಕಲ್ಸ್ತೀವಿ ಹಂಗೆ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಆಗೈತೆ ನೋಡಿ ಫ್ರೆಂಡ್ಸ್. ಈ ತರ ಇದನ್ನ ಹಚ್ಕೊಳ್ಳೋದು ಅಷ್ಟೇ. ಕಡ್ಲೆ ಹಿಟ್ಟಲ್ವಾ ಫ್ರೆಂಡ್ಸ್, ಆಲೂಗಡ್ಡೆ ಹಾಕಿರೋದು ಅಂಟ್ಕೊಳ್ತೆ ಪರವಾಗಿಲ್ಲ. ಅಕ್ಕಿ ಹಿಟ್ಟಾಗಿದ್ರೆ ಅಂಟ್ಕೊಳ್ತಾ ಇರ್ಲಿಲ್ಲ. ಸೋ ಬ್ಯೂಟಿಫುಲ್. ನಂಗೆ ಈ ತರ ಎಲ್ಲ ಈ ಕಡೆ ಇಷ್ಟ ಅರ್ಶಿನ ಹಚ್ಕೊಳಕ್ ಇಷ್ಟ ಫ್ರೆಂಡ್ಸ್, ಆದ್ರೆ ಹಚ್ಕೊಳ್ಳಲ್ಲ ನಾನು.
ನಾನು ಹಂಗೆ ಏನಾದ್ರು ಹಚ್ಕೊಂಡು ರೋಡ್ಗೆ ಏನಾದ್ರು ಹೋದ್ರೆ ಮೈ ಮೇಲೆ ದೇವ್ರು ಬಂದೈತೆ ಅಂತ ಬೇಸಪ್ಪ ತಿನ್ಸ್ಬಿಡ್ತಾರೆ ಅಷ್ಟೇ. ಅಂತ ದೇವ್ರು ಆಡ್ಕೊತಾ ಇದೀನಿ ಅನ್ಕೋಬೇಡಿ. ನನ್ಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಯಾಕಂದ್ರೆ ನನ್ನ ವಿಡಿಯೋಸ್ ಅಲ್ಲಿ ನೋಡಿ ನಾನು ಯಾವಾಗ್ಲೂ ಪೂಜೆ ಮಾಡ್ತಾ ಇರ್ತೀನಿ. ನಾನು ಜಾಸ್ತಿ ನಂಬೋದು ದೇವ್ರನ್ನೇ. ಫ್ರೆಂಡ್ಸ್ ಈಗ ಚೆನ್ನಾಗಿ ಡ್ರೈ ಆಗಿದೆ ಫ್ರೆಂಡ್ಸ್. ಈಗ ಫ್ರೆಶ್ ಆಗಿ ಬಂದು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾನು ಫ್ರೆಶ್ ಆಗಿ ಆಯ್ತು. ಈಗ ದೇವ್ರ ಸಾಮಾನೆಲ್ಲ ತೊಳಿಬೇಕು. ಮೊನ್ನೆ ಪೂಜೆ ಮಾಡಿದ್ದು ಫ್ರೆಂಡ್ಸ್. ನಮ್ಮ ಮನೆ ಯಜಮಾನ ಬಂದ ಫ್ರೆಂಡ್ಸ್. ಬರ್ಬೋದು ಬಾರ. ಬರ್ತಾ ಇಲ್ಲ ಲಾಸ್ಟು ಸೊಳ್ಳೆ ಬರ್ತಿದ್ ಬಾ ಬಾ ಬಾಟಮ್ಮ. ಹಾ ರಾಮ ಬಾರ ನೀನು ಬಾ ಬಾ. ಈಗ 6 ಗಂಟೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಬಂದವನೇ ಟಾಮು. ಏನ ನನ್ಗೂ ಹಾಲು ತಗೋಬಾ, ನಾನೇ ಟೀ ಮಾಡ್ತೀನಿ. ಬೇಕ್ರಿಗೆ ಹೋಗಿ ಟೀ ಕುಡ್ಕೊ ಬರ್ದೈತೆ ಫ್ರೆಂಡ್ಸ್. ತಂದ್ರೆ ನಾನೇ ಮಾಡಲ್ವಾ, ನಾನು ಕುಡಿಬೋದು. ಟೀ ಕಾಫಿ ಕುಡಿದ್ರೆ ನನ್ಗೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಇಷ್ಟ ಆಗ್ತೈತೆ, ವಾಮಿಟ್ ಆಗ್ಬಿಡ್ತೈತೆ ಹಂಗೆ. ಅಷ್ಟೇ ಮಲಗ್ತಾನೆ ಇನ್ನ ಅವನು ಫ್ರೆಂಡ್ಸ್. ಈಗ 5:15 ಫ್ರೆಂಡ್ಸ್. ಬೇಗ ದೇವ್ರ ಸಾಮಾನೆಲ್ಲ ತೊಳ್ಕೊಬಿಡ್ತೀನಿ. ಇನ್ ಸ್ವಲ್ಪ ಹೊತ್ತು ಹೋದ್ರೆ ಆಚೆ ಸೊಳ್ಳೆಗಳು ಜಾಸ್ತಿ ಕಚ್ತವೆ. ಬಾಪಾ ಸ್ವಲ್ಪ ಮೋಟರ್ ಆನ್ ಮಾಡ್ಕೊಡು ಶಿವಕುಮಾರ್. ನೀನ್ ಟೀ ಕುಡಿದ್ರೆ ನನಗೂ ತಿಂಡಿ ಬೇಕು. ದೇವ್ರ ಸಾಮಾನು ಎತ್ತಾಕೊಂಡೆ ತೊಳ್ಕೊಳ್ಳೋಣ ಅಂತ ಒಂದು 3 ದಿನದ ಹಿಂದೆನೇ ಅಷ್ಟೇ ಅಮಾವಾಸ್ಯೆ ಮುಗ್ದಿತ್ತು. ಅಮಾವಾಸ್ಯೆ ಮುಗ್ದು ನೆಕ್ಸ್ಟ್ ನಾವು ವಾರ ಮಾಡಬೇಕಾದ್ರೆ ಅಂದರೆ ಪೂಜೆ ಮಾಡಬೇಕಾದ್ರೆ ದೇವ್ರ ಸಾಮಾನು ತೊಳೆದೇ ಮಾಡಬೇಕು. ಅಮಾವಾಸ್ಯೆ ದಿನ ಏನು ಇಟ್ಟಿರ್ತೀವಿ ದೇವ್ರ ಸಾಮಾನು ಅದನ್ನೇ ಇಟ್ಟು ದೇವ್ರ ಪೂಜೆ ಮಾಡೋಕೆ ಹೋಗ್ಬಾರ್ದು, ಅದು ಒಳ್ಳೇದಲ್ಲ. ಅಮಾವಾಸ್ಯೆ ಮುಗ್ದು ಮಾರನೇ ದಿನ ದೇವ್ರ ಸಾಮಾನು ತೊಳೆದಿಟ್ರು ಒಳ್ಳೇದೇನೆ. ಆದರೆ ನನಗೆ ಟೈಮ್ ಸಾಕಾಗಲ್ಲ, ಹಂಗಾಗಿ ನೆಕ್ಸ್ಟ್ ಪೂಜೆ ಯಾವಾಗಿರುತ್ತೆ ಅವಾಗೆ ತೊಳೆದಿಟ್ಕೊಬಿಡ್ತೀನಿ. ದೇವ್ರ ಸಾಮಾನು ತೊಳೆಯೋಕ್ಕೆ ಸಬೀನ ಮತ್ತು ಹುಣಸೆಹಣ್ಣು ತಗೊಂಡಿದ್ದೀನಿ. ಒಂದೊಂದ್ಸಲ ನಿಂಬೆ ರಸ ಮತ್ತು ಸಬೀನದಲ್ಲೂ ಹಾಕಿ ತೊಳ್ಕೊಳ್ತೀನಿ. ಯಾವುದಿರುತ್ತೋ ಮನೇಲಿ ಅದ್ರಲ್ಲಿ ತೊಳ್ಕೊಳ್ತಾ ಇರ್ತೀನಿ. ಪಿತಾಂಬರಿ ಎಲ್ಲ ಬಳಸೋದೇ ಇಲ್ಲ ನಾನು, ಯಾವತ್ತೂ ತಗೊಂಡೇ ಇಲ್ಲ. ಯಾವಾಗಲೂ ತಗೊಂಡಿದ್ದು ಎಷ್ಟೋ ವರ್ಷಗಳ ಹಿಂದೆ, ನನಗೆ ನೆನಪು ಸಹ ಇಲ್ಲ. ಪಿತಾಂಬರಿಲಿ ತೊಳೆದ್ರೆ ಅಂದರೆ ನಮ್ಗೆ ಅಷ್ಟು ಕಷ್ಟ ಆಗಲ್ಲ, ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಆದರೆ ನಾನು ತಗೊಳ್ಳಲ್ಲ, ಸಬೀನದಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ. ಅದರಲ್ಲೂ ನೀಟಾಗಿ ಹೋಗುತ್ತೆ. ತಾಮ್ರ ಚೊಂಬು ತೊಳೆಯೋಕೆ ಮಾತ್ರ ಸ್ವಲ್ಪ ಕಷ್ಟಪಡ್ತೀನಿ. ಅದು ಸ್ವಲ್ಪ ಕರೆ ಆದ್ರೂ ಹೋಗೋದೇ ಇಲ್ಲ, ತುಂಬ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಯಾರಾದರೂ ದೇವ್ರ ಸಾಮಾನು ತೊಗೋಬೇಕು ಅಂತ ಇರೋರಿಗೆ ಹೇಳೋದಾದರೆ ತಾಮ್ರ ತಗೋಬೇಡಿ, ಕಂಚೆ ತಗೊಳ್ಳಿ, ಅದು ಬೇಗ ಕ್ಲೀನ್ ಆಗುತ್ತೆ. ಲಾಸ್ಟಲ್ಲಿ ದೀಪಗಳು ತೊಳ್ಕೊಳ್ತಾ ಇದ್ದೀನಿ. ಅಂದರೆ ಅದು ಎಣ್ಣೆ ಇರುತ್ತಲ್ಲ, ಮೊದಲೇ ತೊಳೆದ್ಬಿಟ್ರೆ ಎಲ್ಲ ಪಾತ್ರೆ ಮೇಲೂ ಎಣ್ಣೆ ಬೀಳುತ್ತೆ, ತೊಳೆಯೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ತೊಳ್ಕೊಂಡೆ. ಚಿಕ್ಕ ಚಿಕ್ಕ ದೀಪಗಳೇ ತಗೊಂಡಿದ್ದೀನಿ. ಆದರೂ ಇದು ಒಂದು 5-6 ಅವರ್ ದೀಪ ಉರಿಯುತ್ತೆ, ಎಣ್ಣೆ ಹಾಕ್ಬಿಟ್ಟು ನಾವು ದೀಪ ಹಚ್ಬಿಟ್ರೆ. ದೇವ್ರ ಸಾಮಾನೆಲ್ಲ ತೊಳೆದಿದ್ದಾದ್ಮೇಲೆ ನೀಟಾಗಿ ಒಂದು ವೈಟ್ ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ಆಮೇಲೆ ಗಂಧ ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಗಂಧ ಅಂತೂ ನಾನು ಯಾವಾಗಲೂ ಬಳಸ್ತೀನಿ. ನಾನು ಎಲ್ಲ ವಿಡಿಯೋದಲ್ಲೂ ದೇವ್ರ ಸಾಮಾನು ತೊಳಿಬೇಕಾದ್ರೆ ಹೇಳ್ತಾನೆ ಇರ್ತೀನಿ, ಗಂಧ ಇಡಿ, ದೇವ್ರ ಸಾಮಾನಿಗಾಗಲಿ ದೇವ್ರಿಗಾಗಲಿ ಗಂಧ ಬಳಸಿ ಅಂತ. ತುಂಬಾ ಒಳ್ಳೆಯದು. ಲಕ್ಷ್ಮೀ ದೇವಿನ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಗಂಧನೇ ತುಂಬ ಇಷ್ಟ. ಹಂಗಾಗಿ ನಾನು ಮಿಸ್ ಮಾಡದೆ ಗಂಧ ಇಡ್ತೀನಿ. ಎಲ್ಲ ದೇವ್ರ ಸಾಮಾನಿಗೂ ಸಹ ಅಲಂಕಾರ ಮಾಡ್ಕೊಳ್ತೀನಿ. ಎಲ್ಲ ದೇವ್ರ ಸಾಮಾನಿಗೂ ಅಲಂಕಾರ ಮಾಡ್ಕೊಳ್ಳೇಬೇಕು. ಎಲ್ಲ ದೇವ್ರ ಸಾಮಾನು ಸಹ ದೇವ್ರಿಗೆ ಸೇರಿದ್ದೆ ಅಲ್ವಾ. ಮತ್ತು ಎಲ್ಲ ದೇವ್ರ ಸಾಮಾನಿಗೂ ಒಂದೊಂದು ಮಂತ್ರ ಅಂತ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ನಾನು ಏನೂ ಗೊತ್ತಿಲ್ಲ, ಇನ್ನು ಮುಂದೆ ತಿಳ್ಕೊಬೇಕು. ನನಗೆ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ದೇವ್ರ ವಿಷಯದಲ್ಲಾಗಲಿ, ದೇವ್ರ ಪುಸ್ತಕಗಳು, ದೇವ್ರ ಕಥೆಗಳು, ಇದೆಲ್ಲ ತುಂಬ ಇಂಟ್ರೆಸ್ಟು. ನಾನು ಬೇರೆ ಯಾವುದೇ ಕಡೆ ಎಲ್ಲೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಟೈಮ್ ಇದ್ದರೂ ಇದರಲ್ಲಿ ನಾನು
ಟೈಮ್ ಸ್ಪೆಂಡ್ ಮಾಡ್ತೀನಿ. ದೇವ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಪೂಜೆಗಳು, ಮಂತ್ರಗಳು ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ತೀನಿ. ಅದಕ್ಕೆ ನಾನು ಖುಷಿಯಾಗಿರೋದು. ಬೇರೆ ಕಡೆ ಟೈಮ್ ಸ್ಪೆಂಡ್ ಮಾಡೋಕೆ ಹೋದ್ರೆ ಅಲ್ಲಿ ನೆಮ್ಮದಿ ಇರಲ್ಲ. ಸುಮ್ಮನೆ ಅವರೊಂದು ಇವರೊಂದು ಹೇಳಿ ನಮಗೆ ಬೇಜಾರು. ಯಾಕೆ ಬೇಕು? ಖುಷಿಯಾಗಿ ಮಾತಾಡೋರ ಹತ್ರ ಮಾತಾಡೋಣ. ನಮಗೆ ಬೇಜಾರು ಮಾಡಬೇಕು ಅಂತಾನೆ ಮಾತಾಡೋರ ಹತ್ರ ಅವ್ರಿಗೆ ಟೈಮೇ ಕೊಡೋದು ಬೇಡ. ಇಂಥದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ. ತೆಂಗಿನಕಾಯಿ ಕಳ್ಸಕ್ಕಿಟ್ಟಿದ್ದು ಅದೇ ತೆಂಗಿನಕಾಯಿನೇ ತೊಳೆದು ನೀಟಾಗಿ ಅದಕ್ಕೆ ಗಂಧ ಹಚ್ಕೊಳ್ತಾ ಇದ್ದೀನಿ. ಮುಖದಷ್ಟು ಮಾತ್ರ ಅಂದರೆ ಸ್ವಲ್ಪ ಮುಂದೆಗಡೆ ಮಾತ್ರ ಗಂಧ ಹಚ್ಕೊಂಡು ಅರಿಶಿನ ಇಟ್ಕೊಳ್ತಾ ಇದ್ದೀನಿ. ಪೂರ್ತಿ ಅರಿಶಿನ ಹಚ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಮತ್ತು ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಕುಂಕುಮ ಬೇರೆ ಬೇರೆ ಡಿಸೈನಲ್ಲೆಲ್ಲ ಇಟ್ಕೋಬೋದು. ನಾನು ಸಿಂಪಲ್ಲಾಗೇ ಇಟ್ಕೊಂಡೆ, ನೆಕ್ಸ್ಟ್ ಟೈಮ್ ಡಿಸೈನಾಗಿ ಇಡೋಣ ಅಂತ. ಈ ಥರ ನೈಟೇನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾಳೆ ಪೂಜೆಗೆ. ಫ್ರೆಂಡ್ಸ್ ಎಲ್ಲ ಮುಗಿಸಿ ಆಯಿತು. ಅಂದರೆ ದೇವ್ರ ಫೋಟೋ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಈಗ ಬೆಳಗ್ಗೆ ಉಪ್ಸಾರಿದೆ ಫ್ರೆಂಡ್ಸ್ ಪಾತ್ರೆಯಲ್ಲಿರೋದು, ಅದಕ್ಕೆ ಅನ್ನ ಮಾಡ್ಬೇಕು ಫ್ರೆಂಡ್ಸ್. ಸೈಡ್ಗೆ ಏನು ಇಲ್ಲ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೋ ಶಿವಕುಮಾರ್, ಸೈಡ್ಗೆ ಏನು ಮಾಡಲ್ಲ ನಾನು. ಯಾಕಂದ್ರೆ ಸುಸ್ತಾಗೈತಲ್ಲ ನಾನು ಪಾಪ ತಾನೆ. ಅದಕ್ಕೆ ಅನ್ನಕ್ಕಿಟ್ರೆ ಅನ್ನ ತಿನ್ಬಿಟ್ಟು ಮಲಗಿದ್ರೆ ಸಾಕು ಫ್ರೆಂಡ್ಸ್. ನಾಳೆ ಶುಕ್ರವಾರ ಬೇಗ ಎದ್ದೊಳ್ಬೇಕು ಪೂಜೆಗೆ. ಫ್ರೆಂಡ್ಸ್ ಅನ್ನ ಆಯ್ತು. ಇದು ಉಪ್ಸಾರು ಖಾರ, ಇದು ಉಪ್ಪು ನೀರು, ಇದು ನೆನ್ನೆ ರಾತ್ರಿ ಬೆಂಡೆಕಾಯಿ ಗೊಜ್ಜು. ಮರ್ತ್ಬಿಟ್ಟಿದೆ ಫ್ರೆಂಡ್ಸ್, ಇಲ್ಲಾಂದ್ರೆ ಬೆಳಗ್ಗೆನೆ ತಿಂದಿದೆ. ಈಗ ಅನ್ನಕ್ಕೆ ತಿನ್ಬೋದು, ಸೂಪರ್ ಆಗಿರುತ್ತೆ. ಇದು ರಾತ್ರಿ ಊಟ ಫ್ರೆಂಡ್ಸ್. ನಾನು ಉಪ್ಸಾರು ಅನ್ನ ತಿಂದೆ. ಶಿವ ಬೆಂಡೆಕಾಯಿ ಗೊಜ್ಜು ಚೆನ್ನಾಗಿದೆ, ಅದರಲ್ಲೇ ತಿಂತೀನಿ ಅಂತ ಅದರಲ್ಲೇ ಊಟ ಮಾಡ್ತಾ ಇತ್ತು. ಇದೇ ಫಸ್ಟ್ ಟೈಮ್ ನಾವು ಬೇರೆ ಬೇರೆ ಊಟ ಮಾಡ್ತಾ ಇರೋದು. ಆದರೆ ಏನು ಮಾಡೋಕ್ಕಾಗಲ್ಲ, ಉಪ್ಸಾರು ನನ್ನ ಫೇವ್ರೇಟು. ಮಟನ್ ಚಿಕನ್ ಇಟ್ರು ನನಗೆ ಉಪ್ಸಾರೇ ಬೇಕು ಅಂತ ಹೇಳ್ತೀನಿ, ಅಷ್ಟು ಇಷ್ಟ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬಾಯ್ ಫ್ರೆಂಡ್ಸ್.